ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಅರ್ಥಪೂರ್ಣ ವಿಷಯದ ಬಗ್ಗೆ ಮಾತನಾಡೋಣ. ಹೆಣ್ಣು ಮಕ್ಕಳು ಸಂಪ್ರದಾಯವನ್ನು ಯಾಕೆ ಪಾಲಿಸಬೇಕು? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನ ಇದೆ. ಹೆಣ್ಣು ಅಂದರೆ ಕೇವಲ ಒಂದು ವ್ಯಕ್ತಿ ಅಲ್ಲ, ಅವಳು ಮನೆಯ ಲಕ್ಷ್ಮಿ, ಕುಟುಂಬದ ಗೌರವ ಮತ್ತು ಸಂಸ್ಕೃತಿಯ ಪ್ರತೀಕ. ಹಳೆಯ ಕಾಲದಿಂದಲೇ ಕೆಲವು ಸಂಪ್ರದಾಯಗಳನ್ನು ಮಹಿಳೆಯರು ಪಾಲಿಸುತ್ತಾ ಬಂದಿದ್ದಾರೆ. ಅದರ ಹಿಂದೆ ಆರೋಗ್ಯ, ಶಾಂತಿ ಮತ್ತು ಮನೆಯ ಶುಭ ಎಂದು ನಂಬಿಕೆಗಳಿವೆ. ಉದಾಹರಣೆಗೆ, ಹಣೆಯಲ್ಲಿ ಕುಂಕುಮ ಇಡುವುದು ಲಕ್ಷ್ಮೀ ನಿವಾಸದ ಮತ್ತು ಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಹಾಗೆ ಹೆಣ್ಣು ಮಕ್ಕಳು ಕೈಗೆ ಹಸಿರು ಬಳೆ ಧರಿಸುವುದು ಸಂತೋಷ ಮತ್ತು ಸೌಭಾಗ್ಯದ ಪ್ರತೀಕ ಎಂದು ನಂಬುತ್ತಾರೆ. ಮೂಗಿನಲ್ಲಿ ಮೂಗುತಿ ಧರಿಸುವುದು ಆರೋಗ್ಯಕ್ಕೂ ಒಳ್ಳೆಯದು ಎಂದು ಹಿರಿಯರು ಹೇಳುತ್ತಾರೆ. ಉದ್ದವಾದ ಸೀರೆಯಲ್ಲಿ ಸೀತಾದೇವಿ ಇರುತ್ತಾಳೆ ಎಂಬ ನಂಬಿಕೆಯು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಹಾಗೆ ಮಂಗಳ ದ್ರವ್ಯಗಳಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಎಂದು ಕೂಡ ಹೇಳಲಾಗುತ್ತೆ. ಇದು ಕೇವಲ ಆಚರಣೆಗಳಲ್ಲ, ನಮ್ಮ ಪೂರ್ವಜರು ಬದುಕಿನ ಅನುಭವದಿಂದ ರೂಪಿಸಿದ ಮೌಲ್ಯಗಳು. ಇಂದಿನ ಕಾಲದಲ್ಲಿ ಹೊಸ ಫ್ಯಾಷನ್ ಮತ್ತು ಹೊಸ ಜೀವನ ಶೈಲಿ ಬಂದರೂ ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು. ಆಧುನಿಕತೆ ಇರಲಿ, ಆದರೆ ಸಂಪ್ರದಾಯಕ್ಕೂ ಗೌರವ ಇರಬೇಕು. ಹೆಣ್ಣು ಮಕ್ಕಳು ಸಂಸ್ಕಾರ ಮತ್ತು ಸಂಪ್ರದಾಯವನ್ನು ಉಳಿಸಿದರೆ ಮುಂದಿನ ಪೀಳಿಗೆಗೂ ಭಾರತೀಯ ಮೌಲ್ಯಗಳು ಉಳಿಯುತ್ತವೆ. ಯಾಕಂದರೆ ಒಂದು ಮನೆಯ ಸಂಸ್ಕೃತಿ ಉಳಿಯುವುದು ಹೆಣ್ಣಿನ ಮೂಲಕವೇ. ಆದ್ದರಿಂದ ಸ್ನೇಹಿತರೆ, ನಮ್ಮ ಸಂಪ್ರದಾಯವನ್ನು ಪ್ರೀತಿಸೋಣ, ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ. ಯಾಕಂದರೆ ಸಂಸ್ಕೃತಿ ಉಳಿದರೆ ಮಾತ್ರ ನಮ್ಮ ಭಾರತೀಯತನ ಉಳಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.